ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿ ಇದ್ದೀನಿ ಗೈಸ್. ಚನ್ನರಾಯಪಟ್ಟಣ ಬಂದಿದ್ದೀನಿ. ಯಾಕೆ ಬಂದಿದ್ದೀನಿ, ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಸೊ ಬನ್ನಿ, ಬೆಳಗ್ಗೆ ಬಂದಾಗಿಂದ ಏನೇನು ಮಾಡಿದೆ ಅಂತ ನೋಡ್ಕೊಂಬರೋಣ. ಇಲ್ಲಿ ಬರೋದನ್ನು ನಾನು ಹೇಳಿರೋದು ಚಿಂಟುಗೆ ಮತ್ತು ಚಿಂಟು ಅಜ್ಜಿಗೆ ಅಷ್ಟೇ. ಸೊ ಇಲ್ಲಿ ಬರೋದು ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ. ಅವರು ನಮಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಅವರು ನನ್ನನ್ನು ಬೇಡ ಅಂತ ಇದ್ದರು. ಬಟ್ ನಾನು ಮಗಳಾಗಿ ನನ್ನ ಕರ್ತವ್ಯ ಮಾಡಬೇಕು ಅಂದ್ಬಿಟ್ಟು ಬಂದಿದ್ದೀನಿ. ಏನ್ ಮಾಡ್ತಾವ್ರ ಅಪ್ಪಾಜಿ? ಏನಿಲ್ಲ, ನಾನು ನಿನ್ ಕರ್ಕೊಂಬರೋಣ ಅಂತಲೇ ಬರ್ತಾ ಇದ್ದೆ. ರಾತ್ರಿ ವರ್ಷಕ್ಕೆ ನೀವು ಬರುತ್ತಾ? ಇಲ್ಲ, ಇವತ್ತು ಬೆಳಗ್ಗೆ ಲೇಟ್ ಆಯ್ತು. 5 ಗಂಟೆಗೆ ಬಂದ್ಬಿಡುತ್ತೆ. ಇವತ್ತೇನು ಪಂಚರ ಇತ್ತು ಅಂತಿದ್ದಾರೆ. ನಿಮ್ಗೆ ಹೆಂಗ್ ಗೊತ್ತು? ಬರ್ಬೇಕು ತಾನೆ. ಬರ್ತಾ ಇದ್ದೆ, ಮೇಷ್ಟು ಕರೆದ್ರು ಹಿಂಗ್ ಬಂದೆ. ಮರ ತಿನ್ಕೊಂಡು ನನ್ ಮಗ ಹೇಳ್ಬಿಟ್ಟಾನೆ ಆ, ಬೆಳೆಯಂಗಿಲ್ಲ ಅಂತಲ್ಲ. ನಾನ್ ಸರ್ಪ್ರೈಸ್ ಕೊಡೋಣ ಅಂತ. ಸರ್ಪ್ರೈಸ್ ಕೊಡೋಣ ಅಂತ ಬರ್ತಾ ಇದ್ಲು. ನಡ್ಕೊಂಬತ್ತಾ ಇರ್ಬೇಕಾದ್ರೆ ಫೋನ್ ಮಾಡಿದ್ಲು. ನಾನು ಆ ಬಸ್ ಸ್ಟ್ಯಾಂಡಲ್ಲಿ ಇಳ್ದಿರ್ತಾಳೆ ಬಾಣ ಅಂತ ಅಂದ್ಬಿಟ್ಟು ಹೊರಟೆ. ಅಲ್ಲಿ ಇಟ್ಕೆ ನಮ್ ಜಾಗದಲ್ಲಿ ಕೇಳೋರಾ? ಭಾಗ್ಯಲಕ್ಷ್ಮಿ ನನ್ ಮಗ ಹೇಳೇ ಬಿಟ್ಟವನಲ್ಲ. ಯಾವಾಗ ಹೇಳ್ದ? ಅಲ್ಲ ಅಪ್ಪಾಜಿ ಹೇಳ್ತ ಈಗ ಫೋನ್ ಮಾಡಿದ್ರೆ ಗ್ಯಾರಂಟಿ ಬಂದ ಬಚ್ಚ ಗೊತ್ತು. ಅಮ್ಮ ಕಳ್ಸ್ಬಿಡು ಅಮ್ಮ ಮತ್ತೆ ಹೇಳ್ದ. ನಾನು ಇವ್ ಬರ್ನಿಲ್ವಲ್ಲ, ಏನ್ ಬರ್ನಿಲ್ವಲ್ಲ, ಬರ್ನಿಲ್ವಲ್ಲ ಅಂತ ಮಾಡ್ತಾ ಇದ್ದೆ ಮನ್ಸಿಗೆ. ಈಗ ದಪ್ಸಂಗೆ ಚಿಂಟುಗೆ ಫೋನ್ ಮಾಡಿದ್ದು ಅಂದ. ಬಸ್ ಏನಿಗೆ ಪಂಚರ್ ಆಯ್ತು, ಯಾತ್ರ ಬಂದೆ? ಬಸ್ ಯಾಕೆ ಪಂಚರ್ ಆಯ್ತು ಅಂದ್ರೆ ನಾನು ಏನಮ್ಮ ಹೇಳಿ? ಅಲ್ಲ ಕಣೆ, ಇದು ಕದಂಬಕ್ ಬಂದಿಲ್ವಾ? ಇಲ್ಲಪ್ಪ, ನಾನ್ ಯಾವಾಗ ಕದಂಬಕ್ ಬರ್ತೀನಿ? ಅಂತ ಬಸ್ಗೆಲ್ಲ ಯಾಕೋ ಬರ್ಬೇಕು? ಏನಾರು ಅರ್ಧ ದಾರಿಲೆಲ್ಲ ರಾತ್ರಿ ಹೋಗ್ತಾರೆ ಬಸ್. ನಾನು ಒಬ್ಳೇ ಇರ್ತೀನ? ಎಷ್ಟ್ ಜನ ಹೆಂಗಸ್ರು ಇರ್ತಾರೆ? ಎಷ್ಟ್ ಜನ ಆಗಲ್ಲ, ಎಷ್ಟ್ ಜನ ಇದ್ದರು? ಇಡೀ ಬಸ್ ತುಂಬಾ ಜನ. ಸ್ವಲ್ಪ ಮುಗ್ ಚಪಾತಿ ಮಾಡ್ತೀನಿ. ಮತ್ ನಮ್ಮ ಅಪ್ಪ ಬರ್ಬೇಕು ತಾನೆ. ಟೀ ಮಾಡ್ತಾ ಇದ್ದೆ ಅಂದಾಗ ನನಗೂ ಮಾಡಿ ಅಂತ ಹೇಳೋಣ ಅಂತಿದ್ದೆ. ಅಷ್ಟೊತ್ತಿಗೆ ಅಪ್ಪನ್ ಗೊತ್ತಾಯ್ತು ಬತ್ತಾಳೆ ಅಂತ. ಅವ್ರೇನೋ ಕಾರು ಗಿಡ ಕೀಳಿಸ್ತೀನಿ ಕಾರ್ ಇದ್ ಮಾಡಿ ಅಂದ್ರು. ನಿಲ್ಸವ್ರ ಅಲ್ಲಿ ನಿಲ್ಸೈತೆ. ಈಗ ಅವ್ರೇನೋ ಗಿಡ ಕೀಳಿಸ್ತೀವಿ ಅಂದ್ರು. ಯಾರ್ ಪಕ್ಕದ ಮನೆಯವ್ರ? ಏಕೆ? ಅಲ್ಲಿ ಮರ ಐತಲ್ಲ, ಅದನ್ನ ಯಾಕಂತ ಗೊತ್ತಿಲ್ಲ. ಕಸ ಎಲ್ಲ ಬೀಳ್ತದೆ. ಅದ್ ಬೇರೆಯವ್ರ ಸೈಡ್ ತಾನೆ. ಬೇಡ ಅದೇನ ಅವ್ರ ಮನೆ ಪಕ್ಕ ಐತೆ. ಹಂಗ್ ಕೇಳಿಸ್ಬಾರ್ದಮ್ಮ. ಗೈಸ್, ಬಿಸಿ ಬಿಸಿ ಕಾಫಿ ಮಾಡ್ಕೊಂಡಿದ್ದೀನಿ. ಬನ್ನಿ ಕುಡಿಯೋಣ. ಸ್ಟ್ರಾಂಗ್ ಕಾಫಿ. ನಮ್ಮನೆ ಇವತ್ತು ಚಪಾತಿ ಬೀಟ್ರೂಟ್ ಪಲ್ಯ. ಗೈಸ್, ತಿಂಡಿ ತಿನ್ಬಿಟ್ಟೆ ಆಲ್ರೆಡಿ ನಾನು. ನೋ ಕ್ಯಾಪ್ಚರ್ ನಥಿಂಗ್. ತಿಂಡಿ ತಿಂದು ಕಾಫಿ ಮಾಡ್ಕೊಂಡು ನಮ್ಮಮ್ಮ ಬೇಗ ಎದ್ದು ದೇವರಿಗೆ ಪೂಜೆ ಮಾಡಿ ಇವಾಗ ತಿಂಡಿ ಮಾಡೋಕ್ಕೆ ಹೋಗಿರೋದು ಗೈಸ್. ನೋಡಿ, ಎಲ್ಲರಿಗೂ ಒಳ್ಳೇದಾಗಲಿ ಆ್ಯಂಡ್ ಮೇಯ್ನಾಗಿ ನಮ್ಮಮ್ಮಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಪೂಜೆ ಮಾಡಿದ್ದಾರೆ. ಗೈಸ್ ನೋಡಿ, ನಮ್ಮಪ್ಪ ನಮ್ಮಮ್ಮಂಗೆ BP ಚೆಕ್ ಮಾಡ್ತಾ ಇದ್ದಾರೆ. ನಾನ್ ಬಿಡೋದಿಲ್ಲ ಗೈಸ್. ಕಿಯಾ ಮರ ಅಂದ್ರು ನಾನ್ ಬಿಡೋದಿಲ್ಲ. ನಾ ಮಾಡೋಳೆ.
ನಾರ್ಮಲ್ ಆಯ್ತಾ? ಹ್ಮ್ ನೋಡೋಣ. ಆರೆಂಜಾ ಗ್ರೀನಾ? ಗ್ರೀನಲ್ಲಿ ಐತಿ. ಗ್ರೀನ್ ಅಲ್ಲಿ ಐತಂತ ಕಣಮ್ಮ, ತಲೆ ಯಾಕೆ ಕೆಡಿಸ್ಕತ್ತೀನಿ? ಯಾಕೋ ಹೊಟ್ಟೆ ತೊಳಸ್ದಂಗೆ ಸುಸ್ತಾದ. ಅಯ್ಯ ಓ, ನಿನ್ ಮೊಮ್ಮಗ ಬಂದಿಲ್ಲ ಅಂತ. ನಾನ್ ಬಂದಿದ್ದೀನಿ ಅಂತ ಖುಷಿ ಪಡೋದ್ ಬಿಟ್ಟು ಬತ್ತಾ ಇಲ್ಲ, ಸರಿಗ ಹಾಕಿಲ್ಲ. ಗೊತ್ತಾ ಇದೀರ? ಇಲ್ಲ, ಅದು ರಾಂಗ್ ಇಂಡಿಕೇಟರ್. ಇಲ್ಲಿ ನಿಮಗೂ ಕಾಣಲ್ಲ. ಸರಿಗೆ ಅದನ್ನ ಟೈಟ್ ಆಗಿ ಹಾಕಿ. ಸರಿಯಾಗಿ ಹಾಕಿದ್ದೇನೆ. ಟೈಟ್ ಆಗಿ ಹಾಕ್ಬಿಟ್ಟು ಅದನ್ನ ಪ್ರೆಸ್ ಮಾಡದಾ? ಅಷ್ಟೇ ನೀನು ಚಿಂಟು ಮಾಡ್ತಾನ. ನಾನೇ ಏನು ನೋಡ್ಕೊಳ್ಳೋದಿಲ್ಲ ಮಮ್ಮುಂಡದು. ಎಲ್ಲ ನೋಡ್ಕೋಬೇಡ, ಫೋನ್ ಇಟ್ಕೊಂಡ್ ಕೂತ್ಕೋ. ಇದೆಲ್ಲ ನೋಡ್ಬೇಡ, ನೀನ್ ಜನರಲ್ ನಾಲೆಡ್ಜ್ ಎಲ್ಲ ಕಲಿಬೇಡ. ನೋಡ ಮಾಡ್ತೀನಿ. ಅದನ್ನ ಸರಿ ಟೈಟ್ ಮಾಡ್ಬೇಕ. ಸರಿಯಾಗಿ ಇಟ್ಕೊಳ. ಎಳ್ದಾಕಿ ಆಮೇಲೆ ಹಾಕ್ಬೇಕಿತ್ತು ನೀವು ಎಳ್ದು ಬಿಟ್ಟು. ಇದಿದೆಯಲ್ಲ ಸರಿಗ ಹಾಕಿಲ್ಲ. ಅದು ತೋರಿಸ್ತಾ ಇದಂತಲ್ಲ. ಅದು ಸರಿಯಾಗೈತಿ ಕಣ. ಆ ತರ ಬರಲ್ಲ, ನಮ್ದೆಲ್ಲ ಬೇರೆ ಬರ್ತಿತ್ತು, ಹಿಂಗ್ ಬರ್ತಿರ್ಲಿಲ್ಲ. ಹಂಗೆ ಬರೋದು. ಅದೆಲ್ಲೂ ಮೂನೆ ಆಯ್ತಾ ಇಲ್ಲ. ಅದೆಂತ ಮೂವತ್ತದ ಇದು 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 ಗ್ರೀನ್ ಅಲ್ಲಿ ಐತೆ ಕಣಮ್ಮ. ನಾರ್ಮಲ್ ಭಾರಿ ನಾರ್ಮಲ್ ಅಲ್ಲಿ ಐತಿ. ಫುಲ್ 63 ಐತಿ. ಹಾಗೆ ಜಾಸ್ತಿ ಹೇಳಿದ್ರೆ ಅಲ್ಲ, ಲೋ ಬಿ ಪಿ ಅಂದ್ರೆ ಎಷ್ಟು? ಬಿಲೋ 40 ಬರು. ಟೈಟ್ ಆಗಿ ಹಾಕ್ಲಾ? ನಾನು ಹಾಕಿರ್ತೀನಿ ಬಿಡು. ನೀನು ಬಂದೆ ಇದೆ ಚೆನ್ನಾಗಿ ಬಂದೆ ಸ್ನಾನ ಮಾಡ್ಕೋಬೇಕಾಯ್ತು. ಮಾಡ್ಕತ್ತ ಅಲ್ಲಿ ಡಾಕ್ಟ್ರೇ ಬಂದಿಲ್ಲ, ಸುಮ್ನಿರಮ್ಮ. ಇಲ್ಲಿಂದ ಮಾಡ್ಕೊಂಡಿಲ್ವಾ? ಇಲ್ಲಿಂದ ಅಲ್ಲೋದ್ರುನು ಅಲ್ಲಿ ಬರೋದು ಎಷ್ಟ್ ಗಂಟೆಗೆ? 1 ಗಂಟೆ 3 ಗಂಟೆಗೆ. ಚೆನ್ನಾಗಿದ್ದು ಬಂದೆ ಮಾಡ್ಕೋಬೇಕಾಯ್ತು. ಹಂಗ್ ಬೇಡ. ಏನಾಗಿತ್ತು? ಮೈ ಕಡಿತಾ ಇದೆ. ನೆನ್ನೆ ಬೆಳಗ್ಗೆ ಮಾಡಿರೋದು. ಆಯ್ತು ಮಾಡ್ಕೋ. 5 ಗಂಟೆಲಿ 4 ಗಂಟೆಲಿ ಮಾಡಿರೋದು ನಾನು. ಬಸ್ಸಲ್ಲಿ ಕುತ್ಕೊಂಡಿದ್ರೆ ನಾನು ಸ್ನಾನ ಮಾಡ್ಕೊ ಬರ್ಬೇಕಿತ್ತು, ಮತ್ತೆ ಬಟ್ಟೆ ಒಗ್ಯಕ್ ಹಾಕ್ಬೇಕಲ್ಲ ಅನ್ಬಿಟ್ಟು ಹಂಗೆ ಬಂದೆ. ಆಯ್ತು ಮಾಡೋಗ. ನಿಮ್ ಬಿ ಪಿ ನೋಡ್ಬಿಟ್ಟು ಹೋಗ್ತಿದ್ದ ನೋಡ್ಕೊಂಬಿಡು. ಆ ಬಸ್ಸಲ್ಲಿ ಕೂತಿದ್ರೆ ಹಂಗೆ ಮೈ ಎಲ್ಲಾ ಕಡೆ ಹಿಂಗ್ 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 ಕೆರ್ಕೊಳ್ಳೋ ತರ ಮುಳ 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 ಅಂತ ಇತ್ತು. ಅದ್ ಹೆಂಗಿರ್ತಾರಪ್ಪ ಸ್ನಾನ ಮಾಡ್ಕೊಳ್ದಾನೆ. ನಿಮ್ದು ನಾರ್ಮಲ್ ನೋಡಿದ್ರಿ ಅಲ್ಲ, ಇಷ್ಟ ಆಯ್ತು ಕತೆ. ಸೊ ಇವಾಗ ಜಸ್ಟ್ ನಾವು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಗೈಸ್. ಇನ್ನೂ ನೋಡಿ ಕೂದಲೆಲ್ಲ ವೆಟ್ಟೆ ಇದೆ. ಸೊ ಈಗ ಹೋಗಬೇಕು, ಟೈಮ್ ಆಗಿದೆ. ನಾವು ಹಾಸ್ಪಿಟಲ್ ಹೋಗಬೇಕು ಈಗ. ಯಾಕೆ ಗೊತ್ತಾ? ಹೇಳ್ತೀನಿ, ವೆಯ್ಟ್ ಮಾಡಿ. ಅದಕ್ಕೂ ಮುಂಚೆ ನಮ್ಮಪ್ಪ ಪಪ್ಪಾಯ ಕಟ್ ಮಾಡ್ತಾ ಇದ್ದಾರೆ, ಬನ್ನಿ ತಿನ್ನೋಣ. ನೋಡಿ ಗೈಸ್, ನಮ್ಮಮ್ಮ ರೆಡಿ ಆಗಿದ್ದಾರೆ. ಈಗ ಪಿನ್ ಹಾಕಿಸ್ಕೊಳಕ್ ಕಾಯ್ತಾ ಇದ್ದಾರೆ. ಇದೇ ಮತ್ತೆ ನಮ್ಮಪ್ಪ ಪಪ್ಪಾಯ ಕಲರ್ ನೋಡಿದ್ರೆ ಸ್ವೀಟ್ ಇಲ್ಲ ತರ ಕಾಣಿಸ್ತಾ ಇದೆ. ಸ್ವೀಟ್ ಐತಾ? ಇಲ್ಲಿ ನೋಡಮ್ಮ. ತಿನ್ನಮ್ಮ, ಸಮಾಧಾನ ಕುತ್ಕೊಂಡು ತಿನ್ನು. 3 ಗಂಟೆ ತನಕ ಏನು ತಿನ್ನಂಗಿಲ್ಲ. ಸುತ್ತಾಗೈತಾ? ನಾವು ಒಂದು ತಿನ್ನೋಣ ಬನ್ನಿ ಗೈಸ್. ಅಳಗ್ಬಿಟ್ಟಿದೆ. ಓಕೆ, ಅಂತ ಸ್ವೀಟ್ ಏನಿಲ್ಲ. ಇನ್ನು ಕೂಡ ಬಿಡು. ನನ್ನ ಮಗನೇ ನೆನಪಾಗ್ತಾ ಇದ್ದ. ಆದರೆ ನನ್ನ ಮಗನಿಗೆ ಪಪ್ಪಾಯ ಹಣ್ಣುಗಳು ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ.
ಸೊ ತಿನ್ನಿಸ್ಕೊಂಡೇ ತಿಂತಾ ಇದ್ದೆ. ಗೈಸ್ ನಮ್ಮ ಅಪ್ಪಂಗೆ ಟೀ ಬೇಕಂತೆ, ಸೊ ಟೀ ಮಾಡ್ತಾ ಇದ್ದೀನಿ. ಈ ಸಲ ಫುಲ್ ರೆಸ್ಟ್ ಏನು ಮಾಡೋಣ Guys, ಈ ಸಲ ಫುಲ್ ರೆಸ್ಟ್ ಅಂತ. ಈ ಸಲ ಚಿಂಟು ಇಲ್ವಲ್ಲಮ್ಮ, ಹೆಂಗ್ ಬೇಕಾದ್ರೂ ತಿನ್ಕೊಂಡು ಇರೋದ್ರಲ್ಲಿ ಮಾಡ್ಕೊಂಡು ಇರ್ಬೋದು. ಗೈಸ್ ನಿಮ್ಗೆ ಗೊತ್ತಾ, ನನ್ನ ಮಗ ಬಂದಿಲ್ಲ, ನಮ್ಮ ಚಿಂಟುನ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಅವನು ಎಲ್ಲಾರ ಜೊತೆ ಹೊಂದ್ಕೊಳ್ಳಿ ಬೆರಿಲಿ ಅಂದ್ಬಿಟ್ಟು ಬಿಟ್ಟು ಬಂದಿದ್ದೀನಿ. ಸ್ಕೂಲ್ ಹೋಗುತ್ತೆ ಅಂತ ಅಲ್ಲ ಗೈಸ್, ಅವನು ಎಲ್ಲಾರ ಜೊತೆ ಬೆರಿಲಿ ಅಂದ್ಬಿಟ್ಟು ಬಿಟ್ಟು ಬಂದಿದ್ದೀನಿ. ಇಲ್ಲಾಂದ್ರೆ ಕರ್ಕೊ ಬರ್ತಿದ್ದೆ. ಅವ್ರ ಅಪ್ಪಂಗೂ ಸ್ವಲ್ಪ ಅಭ್ಯಾಸ ಆಗ್ಲಿ, ಮಗಂದು ಕೆಲಸಗಳು ಎಷ್ಟಿರುತ್ತೆ ಎಲ್ಲ ಗೊತ್ತಾಗ್ಬೇಕು ಅಲ್ಲ, ಅದಕ್ಕೆ ಬಿಟ್ಟು ಬಂದಿದ್ದೀನಿ. ಕಾಳಪ್ಪಾಜಿ ಅಲ್ಲಿ ಇಡ್ತೀನಿ ಬಿಡಿ, ಹುಷಾರು. ಬಿಡ ನಂಗೆ ಭಯ ಆಯ್ತದೆ, ನೀವು ಪಟ್ಟಂತ ಬಿಟ್ಬಿಡ್ತೀರಾ. ಗೈಸ್ ಟೀ. ಗೈಸ್ ಈಗ 12 ಗಂಟೆ, ಲೇಟ್ ಆಯ್ತಲ್ವಾ? ಮಾಡದ 12 ಗಂಟೆ ಆಯ್ತು. ಬರುತ್ತೆ 12 ಗಂಟೆ ಮೇಲೆ. ಸೊ ಈಗ ಹೊರಟಿದೀವಿ ಗೈಸ್. ಕೊಡಿ ಬಾಟ್ಲಿ. ಕಣ್ ಮುಚ್ಕೊಂಡಿಲ್ಲ, ಡ್ರಾಪ್ಸ್ ಬಿಡಿಸ್ಕೊಂಡಿಲ್ವಾ? ಕಣ್ ಮುಚ್ಕೊಂಡು ಕೂತ್ಕೋಬೇಕು ತಾನೆ. ಹಂಗ್ ಬಿಟ್ಕೊಂಡ್ ಕೂತ್ಕೊಳಕ್ ಮಲಿಕಳಮ್ಮ. ಏನು ಗೊತ್ತಾ ಗೈಸ್, ನಮ್ಮಮ್ಮಗೆ ಲಾಸ್ಟ್ ಟೈಮ್ ಒಂದು ಕಣ್ಣನ್ನು ರಿಪೇರಿ ಮಾಡಿಸಿದ್ವಲ್ಲ, ಸರ್ಜರಿ ಮಾಡಿಸಿದ್ವಲ್ಲ, ಈ ಸಲ ಇನ್ನೊಂದು ಕಣ್ಣಿಂದು ಸರ್ಜರಿ ಮಾಡಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಹಾಸನ್ ಐ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಡಾಕ್ಟರ್ ಶಿವಪ್ರಸಾದ್ ಅಂತ. ನಮಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು ಗೈಸ್, ತುಂಬ ಚೆನ್ನಾಗಿ ನೋಡ್ತಾರೆ, ತುಂಬ ಕೂಲ್ ಗೈಸ್ ಅವರು. ನಾವು ಎಷ್ಟು ಟೆನ್ಷನ್ ತೊಗೊಂಡು ಕ್ವೆಶನ್ಸ್ ಕೇಳಿದ್ರು ಅವರು ಎಷ್ಟು ಕಾಮಾಗಿ ಆನ್ಸರ್ ಮಾಡ್ತಾರೆ. ಸೊ ಹಿ ರೆಸ್ಪಾಂಡ್ ವೆಲ್. ಸೊ ಹಾಗಾಗಿ ನೋಡಿ, ಮತ್ತೆ ಮತ್ತೆ ಅಲ್ಲೇ ಮಾಡಿಸ್ತಾ ಇದ್ದೀವಿ ಅಂದರೆ ಡೆಫಿನೆಟ್ಲಿ ಡಾಕ್ಟರ್ ಚೆನ್ನಾಗಿದ್ದಾರೆ ಅಂತ ಅರ್ಥನೇ. ಬಟ್ ಫೀಸ್ ವೈಸ್ ನೋಡೋಕ್ಕೆ ಹೋದರೆ ಅಫ್ಕೋರ್ಸ್ ಕಾಸ್ಟ್ಲಿನೇ ಇದೆ, ಆದರೆ ನೋಡೋದೆಲ್ಲ ಟ್ರೀಟ್ಮೆಂಟ್ ಚೆನ್ನಾಗಿದೆ ಅಲ್ಲ. ಸೊ ಹಾಗಾಗಿ ನಾವು ಅಲ್ಲೇ ಬಂದಿದ್ದೀವಿ. ಈಗ ನಮ್ಮ ಅಮ್ಮಂದು ರೈಟ್ ಐನ ನಾವು ಆಪ್ರೇಟ್ ಮಾಡಿಸ್ತಾ ಇರೋದು. ಆಲ್ರೆಡಿ ತುಂಬ ಕಾಣಿಸ್ತಾ ಇಲ್ವಂತೆ ನಮ್ಮಮ್ಮಂಗೆ ಏನೂ, ಅದಕ್ಕೋಸ್ಕರ ಅದನ್ನು ಮಾಡಿಸ್ಬಿಡೋಣ. ನಮ್ಮಮ್ಮ ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿದ್ದಂಗೆ ಅಲ್ಲ, ಮನೆ ಲಕ್ಷ್ಮಿ, ಮನೆದು ಅನ್ನದಾತೆ. ಸೊ ಹಾಗಾಗಿ ನಮ್ಮಮ್ಮ ಫಸ್ಟು ಅಂದ್ಬಿಟ್ಟು ಇವಾಗ ಮಾಡಿಸೋಕೆ ಕರ್ಕೊಬಂದಿರೋದು. ಬನ್ನಿ. ಫೋನ್ ಮಾಡಿ ರೀಚ್ ಆಗಿಲ್ಲ ಅಲ್ಲ. ಅದೇ ಬಂದ್ವಿ. ಪಿಕಪ್ ಲೈಟ್ ಮಾಡಿರೋದು. ಕಣ್ಣೆಲ್ಲ ಬಿಟ್ಟು ಸ್ಟ್ರೈಟ್ ನೋಡಿ, ನನ್ನ ಕಡೆ ನೋಡಿ. ಸ್ಟ್ರೈಟ್ ನೋಡಿ, ನೇರ ನನ್ನ ಕಡೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ನೋಡಿ. ಕೇಸಿಟ್ಟು ಫೋನಲ್ಲೇ ಬರ್ಬೇಕಂತಿದ್ದ ನನ್ನ ಮಗಳಿಗೋಸ್ಕರ ಇವತ್ತು ಮಾಡ್ಕೊಂಡೆ. ನಮ್ಮಪ್ಪ ಹೇಳ್ತಾ ಇರೋದ್ರಲ್ಲಿ ತಿಳ್ಕೊಬೋದು, ಅವರಿಗೆ ನನ್ನ ಅವಶ್ಯಕತೆ ಇತ್ತು, ನಾನು ಬರ್ತೀನಿ ಅನ್ನೋದು ಗೊತ್ತು. ಬಟ್ ಮೇಲ್ಮೇಲೆ ಬೇಡ 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 ಅನ್ನೋರು. ಅವ್ರು ಏನಾದರೂ ಹೇಳ್ಕೊಳ್ಳಿ, ನಾನು ಬಂದೇ ಬರಬೇಕು ಅಂದ್ಬಿಟ್ಟು
ನಾನು ಹೊರಟು ಬಂದಿದ್ದು ಆ್ಯಕ್ಚುಲಿ ನಾನು ಬರೋ ವಿಷಯ ನಮ್ಮ ಅಪ್ಪಂಗೂ ಗೊತ್ತಿಲ್ಲ, ನಮ್ಮ ಅಮ್ಮಂಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅವ್ರು ಜಸ್ಟ್ ಈ ರೀತಿ ಆಪ್ರೇಷನ್ ಮಾಡಿಸ್ತಾ ಇದ್ದೀನಿ, ಅವತ್ತು ಡೇಟ್ ಫಿಕ್ಸ್ ಮಾಡ್ತೀನಿ ಅಂತ ಎಲ್ಲ ಹೇಳಿ ಡಿಸ್ಕಸ್ ಮಾಡಿದರು. ನಾನು ಬರಬೇಕಾ ಅಂತೆಲ್ಲ ಕೇಳಿದ್ದೆ, ಬಟ್ ಅವ್ರು ಬೇಡ, ನಮ್ಮ ಚಿಂಟು ಸ್ಕೂಲೆಲ್ಲ ಹೋಗುತ್ತೆ ಪಾಪ, ಅವನ್ನ ಮತ್ತೆ ಒಬ್ಬನೇ ಬಿಟ್ಟು ಬರೋಕ್ಕಾಗಲ್ಲ ಪಾಪ ಅಂದ್ಕೊಂಡು ಅವರು ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡಿದ್ರು. ಅವರೇ ಸ್ವಲ್ಪ ಸ್ಟ್ರಾಂಗಾಗಿ ಒಬ್ಬರೇ ಮಾಡಿಸ್ಕೊಳ್ಳೋಣ ಅಂತ ಇದ್ದರು. ಬಟ್ ಅವ್ರಿಗೆ ಎಲ್ಲೋ ಒಂದು ಡೀಪಲ್ಲಿ ಅನ್ನಿಸ್ತಾ ಇತ್ತು, ಒಳಗಡೆ ತುಂಬ ಅನಿಸಿರೋದು ನಾನು ಬಂದೇ ಬರ್ತೀನಿ, ಇವಳು ಏನು ಮಾಡಿದ್ರು ನಿಲ್ಲಲ್ಲ ಅಂತ. ಸೊ ಇಟ್ಸ್ ಸೇಸ್ ಅವ್ರಿಗೆ ಗೊತ್ತು ನಾನು ಎಂಥದ್ದೇ ಪರಿಸ್ಥಿತಿಲೂ ನಮ್ಮಪ್ಪ ಅಮ್ಮನ ಬಿಟ್ಕೊಡಲ್ಲ ಅಂತ. ರೈಟ್ ಅಲ್ಲ ಗೈಸ್? ನನ್ನ ಮನಸ್ಸಲ್ಲಿದ್ದು ನಾವಿರುವಾಗ ನಮ್ಮಪ್ಪ ಅಮ್ಮಂಗೆ ಯಾರೂ ಇಲ್ಲ ಅಂತ ಅನ್ನಿಸ್ಬಾರ್ದು. ಸೊ ಹಾಗಾಗಿ ನಾನು ಹೊರಟು ಬಂದುಬಿಟ್ಟೆ. ಅಲ್ಲಿ ನನ್ನ ಮಗನಿಗೆ ಅಫ್ಕೋರ್ಸ್ ಸ್ಕೂಲ್ನ ನಾನು ತಪ್ಪಿಸ್ಬಿಟ್ಟು ಕರ್ಕೊಂಡು ಬರ್ತಿದ್ದೆ, ನನಗೇನು ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಅವನು ಅಡ್ಜಸ್ಟ್ ಆಗಲಿ, ಅವ್ರ ಅಪ್ಪಂಗೆ ಮೇಯ್ನ್ ಗೊತ್ತಾಗಲಿ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು, ಮಕ್ಳಿಗೆ ಎಷ್ಟು ಟೈಮ್ ಕೊಡಬೇಕು, ಮಕ್ಳದ್ದು ಏನೇನು ಕೆಲಸ ಇರುತ್ತೆ, ಮಗು ತಿಂತಾ ಉಣ್ತಾ ಎಲ್ಲ ಕೇಳಿಸ್ಕೊಳ್ಳಿ ಇರಲಿ ಅಂದ್ಬಿಟ್ಟು ನಾನು ಅವನ್ನ ಈ ಸಲ ಬಿಟ್ಟು ಬಂದಿದ್ದು. ನಮ್ಮಪ್ಪಗೆ ಶುಗರ್ ನಿಲ್ಲಾಗ್ತಾ ಇರುತ್ತೆ, ಅದಕ್ಕೆ ಬಾರಬಜ್ಜಿ ಜ್ಯೂಸ್ ಕುಡಿಯೋರಂತೆ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ಸೊ ಕಬ್ಬಿನ ಜ್ಯೂಸ್ ಕೊಡಿಸ್ದೆ, ನಾನು ಸಹ ಕುಡಿದೆ. ನಮ್ಮ ಅಮ್ಮಂಗೆ ಆ್ಯಕ್ಚುಲಿ ಕಬ್ಬಿನ ಜ್ಯೂಸ್ ಕುಡಿದ್ರೆ ಕೆಮ್ಮಾಗತ್ತೆ, ಹಾಗಾಗಿ ಅಮ್ಮಂಗೆ ಬೇಡ ಅಂದ್ಕೊಂಡು ಅಮ್ಮಂಗೆ ನಾರ್ಮಲ್ ಯಾವುದಾದ್ರು ಬೇರೆ ಜ್ಯೂಸ್ ಕುಡಿಯೋಣ ಕೊಡ್ಸೋಣ ಅಂದ್ಬಿಟ್ಟು ನಾನು ಇಲ್ಲಿ ಕುಡಿದ್ಬಿಟ್ಟು ಹುಡ್ಕೊಂಡು ಹೋದೆ ಗೈಸ್. ಆದರೆ ಅಲ್ಲೊಂದು ಕಡೆ ಹೋದೆ, ನನಗೆ ಪ್ರೈಸಿಂಗ್ ಇಷ್ಟ ಆಗಲಿಲ್ಲ ಗೈಸ್. ಅದು ಬಂದು ಮ್ಯಾಂಗೋ ಜ್ಯೂಸು 10 ರೂಪಿ, ಅದು ಟೆಟ್ರಾ ಪ್ಯಾಕು, ಬಟ್ ಹೀ ಈಸ್ ಚಾರ್ಜಿಂಗ್ 20 ರೂಪೀಸ್. ಸೊ ನಾನು ಅಂದೆ ಬೇಡ, ಇಲ್ಲಿ 10 ರೂಪೀಸ್ 9 ರೂಪೀಸ್ 52 ಪೈಸಾ ಮೆನ್ಷನ್ ಮಾಡಿದ್ದಾರೆ, ನೀವು 20 ರೂಪೀಸ್ ಹೇಳ್ತಿರಲ್ಲ, ಅದು ಕೋಲ್ಡ್ ಇಲ್ಲ ಏನಿಲ್ಲ ಗೈಸ್, ನಾರ್ಮಲ್ಲು. ಸೊ ಹಾಗಾಗಿ ಬೇಡ ಅಂದ್ಬಿಟ್ಟು ನಾನದು ತೊಗೊಳ್ನಿಲ್ಲ ಅದನ್ನು. ಸೊ ಬೇರೆ ಕಡೆ ಹುಡುಕೋಣ ಅಂದ್ಬಿಟ್ಟು, ಜಾಸ್ತಿ ಆದರೂ ಪರವಾಗಿಲ್ಲ ಗೈಸ್, ಅದೆಷ್ಟಿದೆ ಅಷ್ಟೇ ಕೊಡಬೇಕು. ನಾನು 50 ರೂಪಾಯಿ ಜ್ಯೂಸ್ ತೊಗೊಳೋಕ್ಕೂ ರೆಡಿ, ಆದರೆ 50 ರೂಪಾಯೇ ಇರಬೇಕು MRP. ಅದು ಹೇಗೆ ಇವರು ಮಾಮೂಲಿ ರೆಗ್ಯುಲರ್ ಔಟ್ಸೈಡೆಲ್ಲ ಇಷ್ಟು ತೊಗೋತಾರೆ? ಇದೇನು ಟೂರಿಸ್ಟ್ ಪ್ಲೇಸಾ? ಟೂರಿಸ್ಟ್ ಪ್ಲೇಸಲ್ಲಾದರೆ ಅಫ್ಕೋರ್ಸ್ ಐ ಅಗ್ರಿ, 5 ರೂಪಾಯಿ 10 ರೂಪಾಯಿ ಜಾಸ್ತಿ ತೊಗೋತಾರೆ, ದಟ್ಸ್ ಓಕೆ. ಬಟ್ ನಾರ್ಮಲ್ ಪ್ಲೇಸು, ನಾರ್ಮಲ್ ಬಿಸ್ನೆಸ್ ಏನದು ಲೈನು, ಇಲ್ಲಿ ಹೇಗೆ ಅವರು ಜಾಸ್ತಿ ಚಾರ್ಜ್ ಮಾಡ್ತಾರೆ? ಕಸ್ಟಮರ್ಸ್ ಗೊತ್ತಿಲ್ಲ ಅಂದ್ಬಿಟ್ಟು ಜಾಸ್ತಿ ಚಾರ್ಜ್ ಮಾಡ್ತಾರೆ. ಸೊ ಐ ಡಿಂಟ್ ಲೈಕ್, ಅದಕ್ಕೆ ನಾನು ತೊಗೊಂಡಿಲ್ಲ. ಹೀಗೆ ಹುಡ್ಕೊತಾ ಬಂದೆ, ಅಲ್ಲಿ ನೋಡಿದ್ರೆ ನನ್ನ ಕಣ್ಣಿಗೆ ಇದು ಗ್ಯಾಜೆಟ್ಸ್ದು ಶಾಪ್ ಕಣ್ಣಿಗೆ ಬಿತ್ತು. ಲೈಫಲ್ಲಿ ಇದೇ ಫಸ್ಟು ನಾನು ಈ ರೀತಿ ಶಾಪ್ ನೋಡಿದ್ದು, ನನ್ನ ಕಣ್ಣಿಗೆ ಬಿದ್ದಿದ್ದು. ಸೊ ನನಗೆ ಮೈಕ್ ತೊಗೋಬೇಕು ಅಂತ ತುಂಬ ಆಸೆ ಇದೆ. ಅದಕ್ಕೆ ಕೇಳಿದೆ ಅವ್ರನ್ನ, ಮೈಕ್ ಇಲ್ಲಿ ಸಿಗುತ್ತಾ ಅಂತ. ಹಾಂ ಇದೆ ಅಂದರು. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಆರ್ಡರ್ ಮಾಡಿದ್ದೆ, ಬಟ್ ಕ್ಯಾನ್ಸಲ್ ಮಾಡಿಬಿಟ್ಟೆ, ಏನೋ ಕಾರಣಾಂತರಗಳಿಂದ ಕ್ಯಾನ್ಸಲ್ ಮಾಡಿಬಿಟ್ಟೆ. ಬಟ್ ಅದೇ ಇಲ್ಲೂ ಇತ್ತು ಪೀಸು. ಸೊ ಕೇಳಿದೆ, ಬಟ್ ಇಲ್ಲಿದ್ದ ಪೀಸ್ ನನಗೆ ಯೂಸ್ ಇರಲಿಲ್ಲ. ಅಲ್ಲಿ ಬೇರೆ ಬೇರೆದೆಲ್ಲ ಇತ್ತು, ಐ ಮೀನ್ ಮಾಮೂಲಿ ಪಿನ್ ಟೈಪ್ ಎಲ್ಲ ಇತ್ತು, ಬರೀ ಸಿ ಟೈಪ್ ಅಷ್ಟೇ ನಂಗೆ ಬೇಕಿತ್ತು. ಸೊ ಹಾಗಾಗಿ ನನಗೆ ತೊಗೋಬೇಕು ಅನ್ನೋ ಮನಸ್ಸು, ತೊಗೋಬಾರ್ದು ಅನ್ನೋ ಮನಸ್ಸು. ಸೊ ನಾನು ಹೇಳ್ತೀನಿ ಸರ್ ಅಂದ್ಬಿಟ್ಟು ವಿಸಿಟಿಂಗ್ ಕಾರ್ಡ್ ತೊಗೊಂಡು ಬಂದೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಒಳ್ಳೆ ಎಷ್ಟಿದು? ಮ್ಯಾಮ್ ಅದು 13,000 ಆಗುತ್ತೆ. ಆದ್ರೆ ಆನ್ಲೈನಲ್ಲೆಲ್ಲ 9-10 ಇದೆ. 9-10 ಮಾಡೆಲ್ ಚೇಂಜ್ ಇರುತ್ತೆ ಅಷ್ಟೇ. ಯಾವುದು? ಇದು ಲಾರ್ಕ್ M10. M2ನೇ ನಾನು ಆರ್ಡರ್ ಮಾಡಿ ಕ್ಯಾನ್ಸಲ್ ಮಾಡಿದ್ದೀನಿ. ಚೆಕ್ ಮಾಡಿ. ಬಟ್ ನಾನು ಆರ್ಡರ್ ಮಾಡಿದ್ದಕ್ಕೂ ಇಲ್ಲಿರೋದಕ್ಕೂ ಸ್ಲೈಟ್ ಚೇಂಜಸ್ ಇತ್ತು. ಸೊ ಐ ಅಗ್ರೀಡ್, ಹೇಳ್ತೀನಿ ಸರ್ ಅಂದ್ಬಿಟ್ಟು ಬಂದೆ. ಆಮೇಲೆ ನಮ್ಮಪ್ಪಂಗೆ ಕಾಲ್ ಮಾಡಿದೆ. ಸೊ ನಮ್ಮಪ್ಪ ಇಲ್ಲ ಅಲ್ಲೇ ಬೇಕ್ರಿ ಇದೆ ಅಂತಿದ್ದಾರೆ, ನನಗೆ ಎಲ್ಲಿ ಸಿಗಲಿಲ್ಲ. ಇದು ಬಂದು ಅದ್ರ ಆಪೋಸಿಟ್ ಡೈರೆಕ್ಷನಲ್ಲಿತ್ತು. ಸೊ ನಮ್ಮಪ್ಪ ಕರ್ಕೊಂಡು ಬಂದರು, ಅಮ್ಮಂಗೆ ಜ್ಯೂಸ್ ತೊಗೊಬರ್ತೀನಿ ಅಂದ್ಬಿಟ್ಟು ಬರ್ತಿದ್ರು. ಇಲ್ಲ ನಾನೇ ತೊಗೊಬರ್ತೀನಿ ಬನ್ನಿ, ನಾನು ಬರ್ತೀನಿ ನೋಡ್ತೀನಿ ಅಂದ್ಬಿಟ್ಟು ಬಂದವು. ನಮ್ಮಪ್ಪಂಗೂ ಸ್ನ್ಯಾಕ್ಸ್ ಕೊಡಿಸ್ದೆ. ನಮ್ಮಪ್ಪ ಬ್ರೆಡ್ ಟೋಸ್ಟ್ ತಿಂದರು, ಯಾಕೆ ಅಂದರೆ ಬ್ರೆಡ್ ಸ್ಯಾಂಡ್ವಿಚ್. ನಮ್ಮಪ್ಪ ನಾನ್ ವೆಜ್ ತಿನ್ನಲ್ಲ, ಇವತ್ತು ಶುಕ್ರವಾರ. ಮತ್ತು ಈಗ ತಿಂದುಬಿಟ್ರೆ ಸಂಜೆ ಪೂಜೆ ಮಾಡಲ್ಲ ಅವರು, ಮನೆಗೆ ಹೋಗಿ ಸಂಜೆ ಪೂಜೆ ಮಾಡಬೇಕು. ಹಾಗಾಗಿ ಅವರು ಎಗ್ ಪಫ್ ತಿನ್ನಲಿಲ್ಲ, ಸ್ಯಾಂಡ್ವಿಚ್ ತಿಂದರು. ನಾನು ಎಗ್ ಪಫ್ ತಿಂದೆ, ಮತ್ತು ಮನೆಗೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಬಂದವು. ಆ್ಯಂಡ್ ನಮ್ಮ ಅಮ್ಮಂಗೊಂದು ಜೀರಾ ಜ್ಯೂಸ್ ತೊಗೊಂಡು ಬಂದೆ. ಈ ಸಲ ಆ್ಯಕ್ಚುಲಿ ನಾನು ವ್ಲಾಗ್ ಎಲ್ಲ ಎಡಿಟ್ ಮಾಡಿರಲಿಲ್ಲ, ದೆನ್ ಬಂದು ಎಡಿಟ್ ಮಾಡಿಕೊಂಡೆ, ಅಪ್ಲೋಡ್ ಮಾಡಿರಲಿಲ್ಲ. ನೆಟ್ವರ್ಕ್ ಮೇಯ್ನ್ ಪ್ರಾಬ್ಲಮ್ ಗೈಸ್, ತುಂಬ ಕೈ ಕೊಡುತ್ತೆ ನೆಟ್ವರ್ಕು, ಗೊತ್ತಾ? ಬನ್ನಿ ಫಸ್ಟ್ ನಮ್ಮ ಅಮ್ಮನ ನೋಡೋಣ, ಆಮೇಲೆ ಮಿಕ್ಕಿದ್ದು ಹೇಳ್ತೀನಿ. ಇಲ್ಲೇ ಇದ್ದೀನಿ ಕಣಮ್ಮ, ಇಲ್ಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ. ಭಾಗ್ಯಲಕ್ಷ್ಮಿ
ನೋಡಿ ಲಾಸ್ಟ್ ಟೈಮ್ಗೂ ಈ ಸೈಲ್ಗೂ ನಮ್ಮಮ್ಮ ಸ್ವಲ್ಪ ಚಿಗುರುಕೊಂಡಿದ್ದಾರೆ. ಅಂದರೆ ಧೈರ್ಯನೂ ಇದೆ ಆ್ಯಂಡ್ ಮೋರ್ ಓವರ್ ಲಾಸ್ಟ್ ಟೈಮ್ ಮಾಡಿಸಿದಾಗ ನಮ್ಮಮ್ಮಂಗೆ ಆ್ಯಕ್ಚುಲಿ ಇವಾಗೇನೆ ಆಪ್ರೇಟ್ ಮಾಡಿಸಿದ್ದೀವಿ ಅಲ್ಲ, ಆ ಕಣ್ಣು ಸ್ವಲ್ಪ ಬ್ಲರ್ ಇತ್ತು ಆ್ಯಂಡ್ ಇನ್ನೊಂದು ಕಣ್ಣು ಬೇರೆ ಮುಚ್ಚಿಬಿಟ್ಟಿದ್ರು. ಸೊ ನಮ್ಮಮ್ಮಂಗೆ ತುಂಬ ತಡ್ರಸಾಡೋದು ಅಂತಾರಲ್ಲ, ಲೈಕ್ ತುಂಬ ಅಯೋಮಯ ಫೀಲ್, ಎಲ್ಲೆಲ್ಲಿ ಹೋಗ್ತಿದ್ದೀನಿ ಏನು ಅಂತೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ಸೊ ತುಂಬ ಪ್ಯಾನಿಕ್ ಆಗಿಬಿಟ್ಟಿದ್ರು ಲಾಸ್ಟ್ ಟೈಮು. ಆ ಕಣ್ಣು ನೋಡಿದ್ರೆ ಮುಚ್ಕೊಂಡಿದೆ, ಐ ಮೀನ್ ಟು ಸೇ ಅದು ಆಪ್ರೇಟ್ ಆಗಿದೆ, ಕಣ್ಣು ಕ್ಲೋಸ್ ಆಗಿಬಿಟ್ಟಿದೆ, ಇರೋ ಕಣ್ಣು ಕಾಣ್ತಾ ಇಲ್ಲ. ಸೊ ನಮ್ಮಮ್ಮಂಗೆ ನಾವು ಇಟ್ಕೊಂಡು ಕರ್ಕೊಂಡು ಬಂದಿದ್ವು. ನಾನು ಅದೆಲ್ಲ ವಿಡಿಯೋ ಕ್ಲಿಪ್ಸ್ ಇದೆ ನನ್ನ ಕಡೆ. ಬಟ್ ಈ ಸಲ ನಮ್ಮಮ್ಮ ಸ್ಟ್ರಾಂಗ್ ಆಗಿದ್ದಾರೆ. ನೀವು ಯಾರು ನನಗೆ ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿಯಲ್ಲಿ, ಯಾಕೆಂದರೆ ಇನ್ನೊಂದು ಕಣ್ಣು ಚೆನ್ನಾಗಿ ಕಾಣುತ್ತಲ್ಲ ಈಗ ಲಾಸ್ಟ್ ಟೈಮ್ ಮಾಡಿಸಿದ್ದು. ಸೊ ಆರಾಮಾಗಿ ನೆಟ್ಕೊಂಡು ಬಂದರು ಆ್ಯಂಡ್ ಎದ್ರುಕೊಂಡಿಲ್ಲ. ಬಟ್ ಸ್ವಲ್ಪ ಆ್ಯಕ್ಚುಲಿ ಪೇಯ್ನ್ ಆಯ್ತಂತೆ, ಲಾಸ್ಟ್ ಟೈಮ್ಗಿನ್ನ ಇಂಜೆಕ್ಷನ್ಸ್ ಕೊಟ್ಟಾಗ ಎಲ್ಲ ಪೇಯ್ನ್ ಆಯ್ತಂತೆ. ಗೈಸ್ ಟೈಮ್ ನೋಡಿ 4 ಗಂಟೆ. ಈಗ ಬಂದ್ವು ಮನೆಗೆ. ಸೊ ನೋಡಿ ಗಂಡ ಹೆಂಡತಿಗೆ ಕೂರಿಸಿ ಊಟ ಹಾಕ್ಕೊಡ್ತಾ ಇದ್ದೀನಿ. ಅದಕ್ಕೆ ಮಕ್ಳಿರ್ಬೇಕು ಗೈಸ್, ಇಲ್ಲ ಅಂದಿದ್ರೆ ಈಗ ನಮ್ಮ ಅಪ್ಪ ಓಡಾಡ್ಬೇಕಿತ್ತು. ಏನ್ ಕೊಬ್ಬಾಡ್ತಾ ಇದ್ರು, ಯಾರು ಬೇಡ ಯಾರು ಬೇಡ, ನೀವ್ ಬರೋದು ಬೇಡ ಅಂತ. ಅವ್ರಿಗೆ ಕೇಳ್ದೆ ಬಂದ್ಬಿಟ್ಟಿದ್ದೀನಿ. ಸೇವೆ ಮಾಡ್ಬೇಕು ಗೈಸ್, ಸೇವೆ ಮಾಡ್ಬೇಕು ಗೈಸ್. ಕೋಸು ಸಾರು ಅನ್ನ ಕೊಡ್ತೀನಿ ತಾಳಿ. ಬನ್ನಿ ಗೈಸ್ ಊಟ ಮಾಡೋಣ. ಸಾಕು ಗೈಸ್ ಎಲ್ಲರದು ಒಂದು ರೌಂಡ್ ಸ್ನ್ಯಾಕ್ಸ್ ಆಯ್ತು. ಇವಾಗ ಕಾಫಿ ಮಾಡ್ಕೊಡ್ತಾ ಇದ್ದೀನಿ ಗೈಸ್, ನನ್ನ ಕೈಯಾರ ಮಾಡ್ಕೊಡ್ತಾ. ನಿಮ್ಮಿಬ್ರಿಗೆ ಲೆಸ್ ಮಾಡ್ಬಿಟ್ಟು ಆಮೇಲೆ ನಾನು ಮಾಡ್ಕೊಂತೀನಿ. ಗೈಸ್ ಕಾಫಿ. ನೀರೇ ಬಿಡ್ಲಿಲ್ಲ, ಗಟ್ಟಿ ಗಟ್ಟಿ. ನಮ್ಮ ಅಪ್ಪ ಅಮ್ಮಂಗೆ ಮಾಡುವಾಗ 1 ಲೋಟ ಹಾಲು ಹಾಕ್ತೆ, ಸ್ವಲ್ಪನೂ ನೀರು ಹಾಕಲಿಲ್ಲ. ಸೊ ಮುಕ್ಕಾಲು ಲೋಟನೇ ಬಂದುಬಿಡ್ತು ಕಾಫಿ. ಅದಕ್ಕೆ ಅಂತಾಯಿದ್ರು ಏನಿಷ್ಟು ಕಮ್ಮಿ ಕೊಟ್ಟಿದೆಯಾ ಅಂತ. ನಾನು ನಂದೇಲಿ ಹೋಗ್ತಲಿದ್ದೀನಿ ಅಲ್ಲ, ಸೊ ನನಗೆ ಗೊತ್ತಾಗಲಿಲ್ಲ ಮರುವು ಅಥವಾ ಟೆಂಪ್ರವರಿ ಲಾಸು ಗೊತ್ತಾಗಲಿಲ್ಲ. ಆಮೇಲೆ ಫ್ಲ್ಯಾಶ್ ಆಯಿತು ಕಮ್ಮಿ ಆದಾಗ, ಶಿಟ್ ನೀರೇ ಹಾಕಿಲ್ವಲ್ಲ ಸ್ವಲ್ಪನೂ ಅಂತ. ಅದಕ್ಕೇ ನನಗೆ ನೀರು ಹಾಕ್ಕೊಂಡು ಜಾಸ್ತಿ ಮಾಡಿಕೊಂಡೆ ಗೈಸ್. ಊಟದ ಟೈಮ್ ಆಯಿತು. ಅಮ್ಮ ಸಾರು ಮಾಡಿಟ್ಟಿದ್ದಾರೆ. ಆ್ಯಕ್ಚುಲಿ ಕೋಳಿ ಸಾರಿದೆ, ನಾಟಿ ಕೋಳಿ ಸಾರು. ಸೊ ಅದಕ್ಕೆ ಮುದ್ದೆ ಮಾಡೋಣ ಬನ್ನಿ ಗೈಸ್. ಟೈಮ್ ಬಂದು 8:45 ಊಟದ ಟೈಮು. ಸೊ ಈಗ ಮುದ್ದೆ ಮಾಡೋಣ ಅಂತ ಬರ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮಮ್ಮ ಕೋಳಿ ಸಾರು ಮಾಡಿಟ್ಟಿದ್ದಾರೆ, ನಾಟಿ ಕೋಳಿ ಸಾರು. ಪಪ್ಪ ಎಲ್ಲನೂ ಮಾಡಿ ಇಟ್ಬಿಟ್ಟಿದ್ದಾರೆ. ನಾನು ಮುದ್ದೆ ಮಾಡ್ತೀನಿ. ಸೊ ನಾನೀಗ ಅದ್ರ ಜೊತೆಗೆ ಮುದ್ದೆ ಮಾಡ್ತಾ ಇದ್ದೀನಿ. ಸೊ ನೋಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಈಗ ಅದನ್ನು ಮಾಡಿಬಿಟ್ಟು ರೌಂಡ್ ಕಟ್ಟಿ ಇಡೋಣ. ನಾಟಿ ಕೋಳಿ ಸಾರು ನನ್ನ ಮಗನಿಗೆ ನಮ್ಮಮ್ಮ ಮಾಡೋ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಐ ವಾಸ್ ಮಿಸ್ಸಿಂಗ್ ಹಿಮ್ ಎ ಲಾಟ್. ಬಟ್ ಎಂತ ಮಾಡೋದು, ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೋಬೇಕು ಅಲ್ಲ. ಸೊ ಹಾಗಾಗಿ ಓಕೆ ಅಂದ್ಕೊಂಡು ನನಗೆ ನಾನೇ ಸಮಾಧಾನ ಮಾಡ್ಕೋತಾ ಇದ್ದೀನಿ. ಬಟ್ ಐ ಆಮ್ ರಿಯಲಿ ಮಿಸ್ಸಿಂಗ್ ಹಿಮ್ ಎ ಲಾಟ್. ಟೈಮ್ಗೆ ಬೆಳಗ್ಗೆನೇ ಎದ್ದೋಳಿಸ್ದೆ, ಪ್ರತಿಯೊಂದೂ ಊಟಕ್ಕೆ ಕೊಟ್ಕೊಳ್ಸೋದು, ಪ್ರತಿಯೊಂದೂ ವಿಚಾರಿಸ್ಕೋತಾ ಇದ್ದೀನಿ. ಇಲ್ಲೇ ಇದ್ದರೂ ಸಹ ಪ್ರತಿಯೊಂದೂ ಮಾನಿಟರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅಭ್ಯಾಸ ಇಲ್ಲ ಅಲ್ಲ ಅವರಿಗೆಲ್ಲ, ಅವನು ನೋಡಿಕೊಂಡು. ಸೊ ಟೈಮ್ಗೆ ಹೋಗುತ್ತೋ ಬಿಡುತ್ತೋ ಅನ್ನೋದನ್ನು ಮಾನಿಟರ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಫಸ್ಟ್ ಟೈಮ್ ಎಲ್ರಿಗೂ ಕಷ್ಟ ಆಗುತ್ತೆ. ನಾನಿಲ್ಲಿ ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ರೆಡಿ ಇಲ್ಲ. ನನ್ನ ಮಗ ಅಡ್ಜಸ್ಟ್ ಆಗಲಿ ಆ್ಯಂಡ್ ನನ್ನ ಮಗನ ಕೆಲಸ ಎಷ್ಟಿರುತ್ತೆ ಅಂತ ಗೊತ್ತಾಗಲಿ. ಲೈಕ್ ಅನ್ನಿಸ್ಬೋದು ನಾನೇನು ಮಾಡಲ್ಲ ಅಂತ, ಬಟ್ ನನ್ನ ಕೈಲಿ ಆಗೋವಷ್ಟು ನಾನು ದಿನಪೂರ್ತಿ ಕೆಲಸ ಮಾಡ್ತಾನೇ ಇರ್ತೀನಿ. ಆದರೆ ನೋಡಿದವ್ರಿಗೆ ಅದು ಅನಿಸಲ್ಲ, ಇವಳು ಆರಾಮಾಗಿದ್ದಾಳೆ ಅಂತ ಅನಿಸುತ್ತೆ. ಹಾಗಾಗಿ ಅಟ್ಲೀಸ್ಟ್ ಎಲ್ರಿಗೂ ಗೊತ್ತಾಗಲಿ, ಫೀಲ್ ಆಗಲಿ
ಅವ್ರಿಗೂ ಅಂತ ನಾನು ಬಿಟ್ಬಿಟ್ಟು ಬಂದಿದ್ದು. ಆದರೆ ನಾನೆಲ್ಲವೂ ತುಂಬ ಮಿಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನ್ನ ಮಗ ಅಂದರೆ ನಮ್ಮ ಅಪ್ಪ ಅಮ್ಮಗೂ ತುಂಬ ಇಷ್ಟ. ಅವರು ಸಹ ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ. ಬಟ್ ಅವ್ರು ಅಂದ್ಕೊಂಡಿದ್ರು ನನ್ನ ಮಗುನೂ ಎತ್ತಾಕೊಂಡು ಬಂದೇ ಬರ್ತೀನಿ ಅಂತ. ಅವ್ರು ಅದಕ್ಕೋಸ್ಕರನೇ ಫ್ರೈಡೇ ಆಪ್ರೇಷನ್ನ ಫಿಕ್ಸ್ ಮಾಡಿದ್ದಾರೆ. ಮಂಡೇ ಫಿಕ್ಸ್ ಮಾಡಿದ್ರೆ ನನ್ನ ಮಗಂಗೆ ಕಷ್ಟ ಆಗುತ್ತೆ ಅಂತ. ಬಟ್ ಅವ್ರು ಅಂದ್ಕೊಂಡಿರಲಿಲ್ಲ ನಾನು ಅವನನ್ನು ಅಲ್ಲೇ ಬಿಟ್ಬಿಟ್ಟು ಒಬ್ಬಳೇ ಬರ್ತೀನಿ ಅಂತ. ಸೊ ನಮ್ಮಮ್ಮಂಗೆ ಅವನಂದರೆ ತುಂಬ ಇಷ್ಟ ಅಲ್ಲ. ಸೊ ಅವನನ್ನು ತುಂಬ ಮಿಸ್ ಮಾಡಿಕೊಂಡ್ರು. ಅದೇ ಒಂಥರ ಸಂಕಟ ಅವರಿಗೆ, ನನ್ನ ಮಗು ಅಲ್ಲಿ ಹೆಂಗಿರುತ್ತೋ ಅಂತ. ನಮ್ಮಮ್ಮಂಗೆ ಗೊತ್ತು ನನ್ನ ಮಗಳು ಬಂದೇ ಬರ್ತಾಳೆ ಅಂತ. ಅಕಸ್ಮಾತ್ ಬಂದಿಲ್ಲ ಅಂದರೆ ಅಂದ್ಬಿಟ್ಟು ಪಾಪ ಪ್ರತಿಯೊಂದೂ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸಾರೆಲ್ಲ ಮಾಡಿ ಇಟ್ಕೊಂಡಿದ್ದಾರೆ 1-2-3 ದಿನಕ್ಕಾಗೋಷ್ಟು ಎಲ್ಲ. ನನಗೆ ಇಲ್ಲಿ ಬಂದರೆ ಏನೂ ಕೆಲಸ ಇಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಅದಕ್ಕೆ ನಾನೇ ಇನಿಷಿಯೇಟಿವ್ ತೊಗೊಂಡು ಮುದ್ದೆ ಮಾಡಿದ್ದೀನಿ. ನಮ್ಮ ಅಪ್ಪಂಗೆ ಶುಗರ್ ಅಲ್ಲ, ನಮ್ಮ ಅಪ್ಪಂಗೆ ಮುದ್ದೆ ಬೇಕೇ ಬೇಕು. ಆ್ಯಕ್ಚುಲಿ ನಮ್ಮನ್ನೆಲ್ಲ ಅಷ್ಟು ಕೇಳಲ್ಲ, ನಮ್ಮ ಅಮ್ಮನಷ್ಟೇ ಕೇಳ್ತಾರೆ. ನಾನು ಮಾಡೋಕ್ಕೆ ನಾನು ಅಡುಗೆ ಮನೆಗೆ ಬರೋಕ್ಕೆ ಇಷ್ಟಪಡಲ್ವಲ್ಲ ನಮ್ಮಪ್ಪ, ಅದಕ್ಕೆ ನನಗೂ ಕಷ್ಟ ಕೊಡೋಕ್ಕೆ ಇಷ್ಟಪಡಲ್ಲ. ಬಟ್ ನಮ್ಮ ಅಪ್ಪಂಗೆ ಇಷ್ಟ ಅಂದ್ಬಿಟ್ಟು ನಮ್ಮಪ್ಪನ ಆರೋಗ್ಯ ದೃಷ್ಟಿಯಿಂದ ನಾನು ಮುದ್ದೆ ಮಾಡಿರೋದು ಈಗ. ಬಟ್ ಓಕೆ, ಅಷ್ಟು ಇವತ್ತು ಕರೆಕ್ಟಾಗಿ ಬಂದಿಲ್ಲ, ಸ್ವಲ್ಪ ತೆಳು ಆಯಿತು. ನಿಮಗೆ ಗೊತ್ತಲ್ಲ, ನನಗೆ ಏನಾದ್ರು ಮನಸ್ಸಲ್ಲಿ ಸ್ವಲ್ಪ ವಿಷಯಗಳು ಇದ್ದರೆ ತಲೆಯಲ್ಲಿ ನಂದು ಕಿಚನಲ್ಲಿ ವರ್ಕು ಸ್ವಲ್ಪ ಕಮ್ಮಿನೇ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ತೆಳುನೇ ಬಂತು. ಬಟ್ ಚೆನ್ನಾಗಿತ್ತು, ಓಕೆ. ಗಂಟು ಎಲ್ಲ ಏನೂ ಇರಲಿಲ್ಲ. ಸೊ ತೆಳು ಇತ್ತು. ಸ್ವಲ್ಪ ಕಟ್ಟೋದು ಕಷ್ಟ ಆಯಿತು. ಅದೇ ಸ್ವಲ್ಪ ಕರೆಕ್ಟಾಗಿದ್ದಿದ್ರೆ ಅದು ಬೇಗ ಕಟ್ಬಿಡ್ಬೋದು. ಇದು ಸ್ವಲ್ಪ ತೆಳು ಇತ್ತಲ್ಲ, ಹಾಗಾಗಿ ಅಂಟ್ಕೋತಾ ಇತ್ತು. ಮತ್ತು ಬಿಸಿ ಬೇರೆ ಇತ್ತು, ನಮಗೆಲ್ಲ ಅಭ್ಯಾಸ ಇಲ್ಲಲ್ಲ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು. ಆದರೂ ಓಕೆ, ನನ್ನ ಕರ್ತವ್ಯ ನಾನು ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿರೋದು. ನನಗೆ ಇಷ್ಟ ಇದೆ ಗೈಸ್, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಅವ್ರಿಗೆ ಏನೇ ಇದ್ದರೂ ಸಹ ಅವರು ನನ್ನ ಹತ್ರ ಹೇಳಬೇಕು, ನಾನು ಅವ್ರನ್ನ ನೋಡ್ಕೋಬೇಕು. ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಗೈಸ್, ಐ ವಿಲ್ ಟೇಕ್ ಕೇರ್ ಆಫ್ ದೆಮ್. ಫಿನಾನ್ಷಿಯಲಿ ಗೈಸ್ ಯಾರು ಬೇಕಾದರೂ ಮಾಡ್ಬೋದು, ಆದರೆ ಪ್ರೀತಿಯಿಂದ ನೋಡ್ಕೊಳ್ಳೋದಿದೆಯಲ್ಲ ಇಂಪಾರ್ಟೆಂಟು. ನನಗಂತೂ ತುಂಬ ಇಷ್ಟ ಗೈಸ್, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು. ಅವ್ರನ್ನ ಸ್ವಲ್ಪನೂ ನೋಯಿಸ್ಬಾರ್ದು ಅನ್ನೋದೇ ನನಗಿರೋದು. ಬಟ್ ಸ್ವಲ್ಪ ಜಗಳ ಆಡ್ತೀನಿ, ಬಿಕಾಸ್ ಅವರು ನನ್ನ ಪ್ರೊಫೆಷನ್ ವಿಷಯಕ್ಕೆ ಬಂದಾಗ ನನಗೆ ರೈಸ್ ಆಗುತ್ತೆ. ಅದರ್ ದ್ಯಾನ್ ದಟ್, ಇನ್ನು ಚಿಂಟು ಪಪ್ಪಾಗೆ ಲೈಕ್ ನೀನು ಹೀಗೆ ಇದು ಮಾಡೋದ್ರಿಂದನೇ ಅದು ಹಾಗೆ ಅಂತ ಹೇಳಿದಾಗ್ಲೂ ನನಗೆ ರೈಸ್ ಆಗುತ್ತೆ. ಬಿಕಾಸ್ ನಾನು ಈ ಪ್ರೊಫೆಷನ್ನ ನಾನೇನು ಮದುವೆ ಆದಾಗ್ಲಿಂದನೂ ಮಾಡ್ತಾಯಿಲ್ಲ, ಮದುವೆ ಮುಂಚೆನೂ ಇರಲಿಲ್ಲ. ಯಾವಾಗ ನನ್ನ ಮೇಲೆ ಎಲ್ರಿಗೂ ಇಂಟ್ರೆಸ್ಟ್ ಕಮ್ಮಿ ಆಯಿತು ಅಥವಾ ನಾನು ಲೋ ಫೀಲ್ ಆದ್ನಲ್ಲ, ಆವಾಗ ನಾನು ಇದಕ್ಕೆ ಇಳಿದಿದ್ದು 2019. ನನ್ನ ಮದುವೆ ಆಗಿದ್ದು 2011ಇಂದ 19 ತನಕ ನೀನು ಅಳಿಯ ಎಲ್ಲಿದ್ದ, ಏನು ಮಾಡ್ದ, ಸೊ ಅವ್ನು ಚೆನ್ನಾಗಿದ್ದಿದ್ರೆ ನಾನು ಯಾಕೆ ಈ ಫೀಲ್ಡಿಗೆ ಬರ್ತಿದ್ದೆ ಅಂತ ನಮ್ಮ ಅಮ್ಮಂಗೆ ಕ್ವಶನ್ ಮಾಡಿ ಸ್ವಲ್ಪ ಜಗಳ ಆಡ್ತೀನಿ. ಬಿಟ್ಟರೆ ಮತ್ತಿನ್ಯಾವುದಕ್ಕೂ ಆಡಲ್ಲ. ಆದರೂ ನಮ್ಮಮ್ಮ ಅಳಿಯಂಗೆ ವಹಿಸ್ಕೋತಾರೆ ಯಾವಾಗ್ಲೂ. ಸೊ ನೀನು ಇದು ಮಾಡೋದು ಬಿಡು, ಅವ್ನು ಸರಿ ಹೋಗ್ತಾನೆ ಅಂತ. ಅದು ಹೆಂಗಮ್ಮ ಸಾಧ್ಯ? ಹಾಗಾದರೆ ಮುಂಚೆ ಎಲ್ಲ ಮಾಡ್ತಾ ಇದ್ನ, ಮುಂಚೆ ಎಲ್ಲ ಏನು ಮಾಡ್ತಾನೆ ಇರಲಿಲ್ಲ, ಯಾಕೆ ಮತ್ತೆ ಅಂತ ನಾನು ಕ್ವೆಶ್ಚನ್ ಮಾಡ್ತೀನಿ. ಹೀಗಾಗಿ ಕಿರಿಕಾಗತ್ತೆ. ಸೊ ಅಲ್ಲೇ ಓಕೆ, ಎಂತ ಮಾಡೋದು, ಮನೆ ಅಂದಮೇಲೆ ಇವೆಲ್ಲ ಇದ್ದಿದ್ದೆ ಅಲ್ಲ. ಇಷ್ಟು ಬಿಟ್ಟರೆ ನಾನಿನ್ನು ಯಾವುದಕ್ಕೂ ಜಗಳ ಆಡಲ್ಲ ನಮ್ಮಮ್ಮನ ಕೈಲಿ ಅಷ್ಟು ಸುಲಭವಾಗಿ. ಇದೇ ವಿಷಯಕ್ಕೆ ಕಿರಿಕ್ಕೊಳಾಗೋದು ಗೈಸ್. ಏನು ಮಾಡೋದು ಹೇಳಿ, ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಹೌದು ಗೈಸ್, ನಾನು ಕ್ವೆಶ್ಚನ್ ಮಾಡ್ತೀನಿ. ಯಾಕೆ ಹೇಳಿ, 2011ಇಂದ 19 ತನಕನೂ ಕಿಂಚಿತ್ ಪ್ರೀತಿಯಿಂದ ಮಾತಾಡಿದಾಗಲಿ ಎಂತ ಇಲ್ಲ. ಸೊ ನಾನು ಯಾಕೆ ಮತ್ತೆ ಇರಬೇಕು? ಪ್ರೀತಿಸಿ ಮದುವೆ ಆಗಿರೋದಕ್ಕೆ ಒಂದು ಅಟ್ಲೀಸ್ಟ್ ನ್ಯಾಯ ಎಲ್ಲಿ ಸಿಕ್ತು ನನಗೆ? ಎಲ್ಲಿ ನನಗೆ ಆ ಕಂಪ್ಯಾಟಬಲ್ ಸಿಕ್ತು? ಎಲ್ಲಿ ನನಗೆ ಆ ಫ್ರೀಡಮ್ ಸಿಕ್ತು? ಎಲ್ಲಿ ಇವನು ನನ್ನ ಗಂಡ ಅಂತ ಹೇಳ್ಕೊಳಕ್ಕೆ ಸಿಕ್ತು? ಎಲ್ಲಿ ಇವ್ನು ನನ್ನ ಗಂಡ, ಇವ್ನು ನನಗೆ ಮಾತ್ರ ಅಂತ ಹೇಳ್ಕೊಳಕ್ಕೆ ಸಿಕ್ತು? ಅಥವಾ ಈ ನನ್ನ ಗಂಡಂದೆಲ್ಲ ನನ್ನದೇ ಅಂತ ಹೇಳ್ಕೊಳಕ್ಕೆ ಸಿಕ್ತು? ಎಲ್ಲೂ ನನಗವನು ನನ್ನ ಹೆಂಡತಿ ಇವಳು ಅಂತ ಫೀಲ್ ಮಾಡಿಸ್ಲಿಲ್ಲ. ಸೊ ಹಾಗಿರುವಾಗ ನನಗೂ ಒಂದು ಲೈಫ್ ಬೇಕು. ಇದೆಲ್ಲ ಬಿಟ್ಟು ನಾನು ಏನಾದರೂ ಒಂದು ಮಾಡಬೇಕು, ನನ್ನ ಕಾಲ ಮೇಲೆ ನಿಂತ್ಕೊಬೇಕು ಅಂತ ಅಂದ್ಕೊಂಡಾಗ ನನಗೆ ಸಪೋರ್ಟಾಗಿ ನಿಂತಿದ್ದು ನನ್ನ ಫ್ರೆಂಡ್ ಅಚ್ಚು ಗೈಸ್. ಅವಳೊಬ್ಬಳೇ ನನಗೆ ನಿಂತಿರೋದು. ಫ್ಯಾಮಿಲಿನೂ ಅಲ್ಲ, ಗಂಡನೂ ಅಲ್ಲ, ಯಾರೂ ಅಲ್ಲ. ಬಟ್ ನಾನು ಅರ್ನ್ ಮಾಡೋಕ್ಕೆ
ಸ್ಟಾರ್ಟ್ ಮಾಡಿದ್ಮೇಲೆ ಇದರಿಂದ ನನ್ನ ಪ್ಯಾರೆಂಟ್ಸ್ ಸಪೋರ್ಟ್ ಮಾಡ್ತಿದ್ದಾರೆ. ಅದಕ್ಕೂ ಮುಂಚೆ ಅವರು ಸಹ ಇದನ್ನು ಇಲ್ಲ ಬಿಟ್ಬಿಡು, ಅಲ್ಲೇನಿದೆ, ರೀಲ್ಸಲ್ಲಿ ಏನಿದೆ, ರೋಪೋಸೋದಲ್ಲಿ ಏನಿದೆ, ಟಿಕ್ಟಾಕಲ್ಲಿ ಏನಿದೆ, ಬಿಟ್ಬಿಡು ಅಂತಲೇ ಹೇಳ್ತಿದ್ರು. ಬಟ್ ಯೂಟ್ಯೂಬಲ್ಲಿ ಐ ಆಮ್ ಅರ್ನಿಂಗ್ ಅಂತ ಗೊತ್ತು. ಸೊ ನಮ್ಮಪ್ಪ ಸಪೋರ್ಟ್ ಮಾಡ್ತಾರೆ. ಹೇಳ್ತಾ ಹೋದರೆ ಗೈಸ್ ಎಲ್ಲರನ್ನೂ ಬ್ಲೇಮ್ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಬಾಯೇ ಬಿಡಲ್ಲ. ಗೊತ್ತಾಯ್ತಲ್ಲ ನಿಮಗೆ ಯಾಕೆ ಅಂತ. ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್, ನಾಳೆ ಸಿಗ್ತೀನಿ. ಬಾಯ್, ಗುಡ್ ನೈಟ್.